ನಮಸ್ತೆ, ನಾನ್ ನಿಮ್ಮ ಚೈತ್ರ ಕುಂದಾಪುರ. ಮದುವೆ ಆದ್ಮೇಲೆ ತುಂಬಾ ಜನ ನನಗೆ ಕಾಲ್ ಮಾಡಿ, ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ, ತುಂಬಾ ಜನ ಕಮೆಂಟ್ ಮಾಡಿ ಕೇಳಿರೋದು ಒಂದೇ ಮಾತು ಏನು ಅಂದ್ರೆ, ನಿಮ್ಮ ಔಟ್‌ಫಿಟ್ಸ್ ಬಗ್ಗೆ ಹೇಳಿ. ನೀವು ಯಾವ್ಯಾವ ಬಟ್ಟೆ ಹಾಕಿದ್ರಿ? ಎಲ್ಲೆಲ್ಲಿ ತಗೊಂಡ್ರಿ ಮದುವೆಗೆ? ಅದ್ರ ಬಗ್ಗೆ ಎಲ್ಲ ಹೇಳಿ ಅಂತ ಬಹಳ ಜನ ಕೇಳಿದ್ರು. ಬ್ಲೌಸ್ ಯಾರು ಡಿಸೈನ್ ಮಾಡಿದ್ರು ಅಂತೆಲ್ಲ ತುಂಬಾ ಜನ ಕೇಳಿದ್ರು. ಒಂದೆರಡು ಬ್ಲೌಸ್‌ಗಳ ಬಗ್ಗೆ ನಾನು ಇನ್‌ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೆ. ಬಟ್ ಕಂಪ್ಲೀಟ್ ಆಗಿ ಒಂದು ಪೂರ್ಣ ಪ್ರಮಾಣದ ಒಂದು ವಿಡಿಯೋ ಮಾಡ್ಬೇಕು ಅಂತಿತ್ತು. ಸೊ ಹಾಗಾಗಿ ಕಂಟಿನ್ಯೂ ನಾನು ಕೂಡ 15-20 ದಿನದಿಂದ ತುಂಬಾ ಬ್ಯುಸಿ ಇದ್ದೆ. ಓಡಾಡೋದಕ್ಕೆ ಕೆಲ್ಸಗಳು, ಕಾರ್ಯಕ್ರಮಗಳು, ರಿಲೇಟಿವ್ಸ್ ಮನೆಗೆ ಹೋಗೋದು ಇದೆಲ್ಲ ಇದ್ದಿದ್ರಿಂದ ಒಂದಿನ ಕೂಡ ನನಗೆ ಪುರ್ಸೊತ್ ಸಿಗ್ತಿರ್ಲಿಲ್ಲ. ಟೀಮ್ನವ್ರು ಬರೋರು, ಕೇಳೋರು, ಮತ್ತೆ ಮಾಡಕ್ ಆಗ್ತಾ ಇರ್ಲಿಲ್ಲ. ಅರ್ಜೆಂಟ್ ಕೆಲಸ ಬರ್ತಿತ್ತು, ಮತ್ತೆ ಹೋಗ್ತಿದ್ದೆ. ಸೊ ಹಾಗಾಗಿ ಇವತ್ತು ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡಿ ಕೂತಿದ್ದೀನಿ. ಸೊ ನಾನು ಜಾಸ್ತಿ ಔಟ್‌ಫಿಟ್ಸ್ ಗಳ ಬಗ್ಗೆ ಏನು ತುಂಬಾ ನಾನು ಅದ್ರ ಬಗ್ಗೆ ಗಮನನೂ ಕೊಟ್ಟಿಲ್ಲ. ಎಲ್ಲರಿಗೂ ಗೊತ್ತು ನನ್ಗದ್ರಲ್ಲಿ ಆಸಕ್ತಿ ಕಡಿಮೆ ಅಂತ. ಆದ್ರೆ ನನ್ನ ಮೇಕ್ ಓವರ್ ಆರ್ಟಿಸ್ಟ್ ಆಶಾ ಕಿರಣ್ ಅವರು ತುಂಬಾ ಫೋರ್ಸ್ ಮಾಡಿ ಒಂದಷ್ಟು ಬೇರೆ ಬೇರೆ ಏನು ಡಿಸೈನ್ಸ್ ನ ಕಾಸ್ಟ್ಯೂಮ್ಸ್ ಗಳನ್ನೆಲ್ಲ ಪ್ಲಾನ್ ಮಾಡಿದ್ರು. ಎಸ್ಪೆಷಲಿ ಸೀರೆಗಳಲ್ಲಿ ಈ ರೀತಿ ಮಾಡಿ, ಈ ರೀತಿ ಮಾಡಿ ಅಂತ ಅವ್ರು ತುಂಬಾ ಮುತುವರ್ಜಿ ತಗೊಂಡು ನನ್ಗೋಸ್ಕರ ಕೆಲಸ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಆಶಾಕ್ಕ. ಬಿಕಾಸ್ ಅವ್ರ ಮೇಕ್ ಓವರ್ ಆರ್ಟಿಸ್ಟ್ ಬರೀ ಮೇಕ್ ಓವರ್ ಮಾತ್ರ ಅಲ್ದೇನೆ ನನ್ನ ಸಾರಿ ಸೆಲೆಕ್ಷನ್ಸ್ ಎಲ್ಲದಕ್ಕೂ ನನ್ನ ಜೊತೆ ನಿಂತ್ಕೊಂಡಿದ್ರು. ಅದಕ್ಕೆ ನಾನು ನಿಜವಾಗ್ಲೂ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಈಗ ನಾನು ಮೊದಲನೇ ಸೀರೆ ನನ್ನ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದ ಸೀರೆ. ಸೊ ಅದರಿಂದಲೇ ನಾನು ಪ್ರಾರಂಭ ಮಾಡ್ತೀನಿ. ನನ್ನ ಪ್ರೀ ವೆಡ್ಡಿಂಗ್ ಮಾಡೋ ಪ್ಲಾನ್ ಕೂಡ ಇರ್ಲಿಲ್ಲ ನಮ್ಗೆ. ಅದೆಲ್ಲ ಯೋಚನೆನೂ ಇರ್ಲಿಲ್ಲ. ಬಟ್ ಲಾಸ್ಟ್ಗೆ ಇವ್ರು ಗೋಕುಲ್ ಸ್ಟುಡಿಯೋಸ್ನವರು ಪ್ರೀ ವೆಡ್ಡಿಂಗ್ ಮಾಡೋಣ ಅಂತ ಅವ್ರು ತುಂಬಾ ಫೋರ್ಸ್ ಮಾಡಿದ ಕಾರಣಕ್ಕೆ ನಾವು ಪ್ರೀ ವೆಡ್ಡಿಂಗ್ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ಸೊ ಅದಕ್ಕೆ ಗೋಕುಲ್ ಸ್ಟುಡಿಯೋಸ್ನವರು ಅವರದ್ದೇ ರೆಂಟಲ್ ಗೌನ್ಸ್ ಕುಂದಾಪುರ ಅವರ ಸ್ಟುಡಿಯೋ ಇದೆ. ಅಲ್ಲಿಂದ ಅವರು ಚೂಸ್ ಮಾಡಿ ತಂದಿದ್ದ ಸೀರೆ ಇದು. ತುಂಬಾ ಚೆನ್ನಾಗಿದೆ. ನಂಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ತುಂಬಾ ಲೈಟ್ ವೆಯ್ಟ್ ಇದೆ. ತುಂಬಾ ಒಳ್ಳೆ ಲುಕ್ ಕೂಡ ಕೊಡ್ತಾ ಇತ್ತು. ಬಿಕಾಸ್ ಈ ಕಾಂಬಿನೇಷನ್ ತುಂಬಾ ರ್ಯಾರೆಸ್ಟ್ ಕಾಂಬಿನೇಷನ್. ಯಾಕಂದ್ರೆ ಒಂಥರ ಚೆನ್ನಾಗಿರುವಂತ ಸೆಟಲ್ಡ್ ಕಾಂಬಿನೇಷನ್ ಇದು. ನೀವು ನೋಡ್ಬೋದು, ಇದು ಬಾಟಲ್ ಗ್ರೀನ್ ಬಾರ್ಡರ್ ಬಂದಿರುವಂತಹ ಸಾರಿ ಇದು. ಬಾಟಲ್ ಗ್ರೀನ್ ಬಾರ್ಡರ್ಗೆ ಈ ಆ ಏನು ರ್ಯಾರ್ ಕಲರ್ಸ್ ಇದೆಲ್ಲ. ಸೊ ನಂಗೆ ಈ ಕಲರ್ ನೇಮ್ ಏನ್ ಹೇಳ್ತಾರೆ ಅಂತ ಗೊತ್ತಿಲ್ಲ. ಸೊ ಈ ಕಾಂಬಿನೇಷನ್ ನ ಸಾರಿನ ಓವರ್ ನೈಟ್ ಅಲ್ಲಿ ಒಂದೇ ರಾತ್ರಿಲಿ ಇವರು ಬ್ಲೌಸ್ ಕೂಡ ಸ್ಟಿಚ್ ಮಾಡಿದ್ದು. ಸಿಂಪಲ್ ಸೆಮಿ ಪಫ್ ಕೊಟ್ಟಿರುವಂತಹ ಬ್ಲೌಸ್ ಹೊಲ್ದು ಬಾಟಲ್ ಗ್ರೀನ್ ಬಾರ್ಡರ್ ನ ಏನು ಸ್ಲೀವ್ಸ್ ಗೆ ಕೊಟ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ರು. ಇದು ನನಗೆ ರೆಂಟಲ್ ಗೌನ್ಸ್ ಕುಂದಾಪುರ ಅವರು ಗಿಫ್ಟ್ ಮಾಡಿದ ಸಾರಿ. ಇದನ್ನ ನಾನು ನನ್ನ ಪ್ರೀ ವೆಡ್ಡಿಂಗ್ ಗೆ ವೇರ್ ಮಾಡಿದ್ದೆ. ಮೆಹಂದಿಗೆ ನಾನು ಡ್ರೆಸ್ ಹಾಕಿದ್ದು. ಮೆಹಂದಿಗೆ ಯೆಲ್ಲೋ ಕಲರ್ ಒಂದು ಸಲ್ವಾರ್ ಕುರ್ತಾ ಹಾಕಿದ್ದೆ. ಸೊ ಅದು ನನ್ನ ಹತ್ರ ಈಗ ಇಲ್ಲ, ಮನೆಯಲ್ಲಿದೆ ಅದು. ಸೊ ಕುಂದಾಪುರದಲ್ಲಿ ಇರೋದ್ರಿಂದ ನಾನು ಅದನ್ನ ತಂದಿಲ್ಲ. ಸೊ ಅದ್ರ ಮೆಹಂದಿ ಆದ್ಮೇಲೆ ನೆಕ್ಸ್ಟ್ ನಾನು ಅದ್ರದ್ದು ಮೆಹಂದಿದು ಔಟ್ಫಿಟ್ಸ್ ನೀವು ನೋಡಿರ್ತೀರಾ, ಅದ್ರದ್ದು ನಾನು ಫೋಟೋಸ್ ಹಾಕ್ತೀನಿ. ನೆಕ್ಸ್ಟ್ ಬಳೆ ಶಾಸ್ತ್ರಕ್ಕೆ ನಾನು ಹುಟ್ಟಿದ್ದು ಈ ಕ್ರೀಮ್ ಕಲರ್ ಸಾರಿ ವಿತ್ ವೈನ್ ಮೆರೂನ್ ಕಲರ್ ಬಾರ್ಡರ್ನ ವೆರಿ ಲಾರ್ಜ್ ಬಾರ್ಡರ್ ಬಂದಿರುವಂತ ಸಾರಿ ಇದು. ಸೊ ಕ್ರೀಮ್ ಚೆಕ್ಸ್ ಬಂದಿದೆ. ಕ್ರೀಮ್ ಅಲ್ಲಿ ಗೋಲ್ಡ್ ಕಲರ್ ಚೆಕ್ಸ್ ಲೈನ್ಸ್ ಬಂದಿರುವಂತ ಸಾರಿ ಇದು. ಇದಕ್ಕೆ ಹೆವಿ ಆಗಿರುವಂತ ತುಂಬಾ ಲಾರ್ಜ್ ಬಾರ್ಡರ್ ಬಂದಿರುವಂತಹದ್ದು ವೈನ್ ಮೆರೂನ್ ಕಲರ್ ಬಾರ್ಡರ್ ನ ಸಾರಿ ನಾನು ಹುಟ್ಟಿದ್ದು. ಇದನ್ನ ನನಗೆ ಯೂನಿಕ್ ಸ್ಯಾರೀಸ್ ನವರ ಪೇಜ್ ಇಂದ ನಾನು ತಗೊಂಡಿದ್ದನ್ನ. ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು ಅವರಲ್ಲಿ. ಸೊ ತುಂಬಾ ಮುಂಚೆನೆ ತಂದು ತರಿಸಿಟ್ಕೊಂಡಿದ್ದೆ. ಬಟ್ ಅದನ್ನ ಬಳೆ ಶಾಸ್ತ್ರಕ್ಕೆ ಉಡ್ಬೇಕು ಅಂತ ಅನ್ಕೊಂಡಿದ್ದೆ. ಬಿಕಾಸ್ ನಾನು ಈ ತರದ ಕಲರ್ ಕಾಂಬಿನೇಷನ್ ತುಂಬಾ ಟೈಮ್ ಇಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಇದೊಂಥರ ಜಾರ್ಜೆಟ್ ಕೈಂಡ್ ಆಫ್ ಮೆಟೀರಿಯಲ್ ಅಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಕೂಡ. ಅಂಡ್ ನನಗೆ ಈ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಗಿದ್ರಿಂದ ಇದನ್ನ ಮದುವೆಗೆ ಹಾಕ್ಬೇಕು ಅಂತಿತ್ತು. ಸೊ ಬಳೆ ಶಾಸ್ತ್ರಕ್ಕೆ ನಾನು ಈ ಸಾರಿನ ಉಟ್ಟಿದ್ದೆ. ಇದರ ಬ್ಲೌಸ್ ನ ಸ್ಟಿಚ್ ಮಾಡಿದ್ದು ನಮ್ಮ ಡಿ ಬ್ರೈಡಲ್ ಸ್ಟುಡಿಯೋನವ್ರೆ. ಹಿಂಗಂದ್ರೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ಸ್ ಆಯ್ತು. ನನಗೂ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ನಾನು ಆಕ್ಚುಲಿ ಇದಕ್ಕೆ ಫುಲ್ ಪಫ್ ಸ್ಲೀವ್ಸ್ ಕೊಟ್ಟು ಬಾರ್ಡರ್ ಇಡಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಆಮೇಲೆ ಅದು ಬಾರ್ಡರ್ ತುಂಬಾ ಚಿಕ್ಕದಾಗಿದ್ರಿಂದ ಪಫ್ ಸ್ಲೀವ್ಸ್ ಇಡ್ಲಿಲ್ಲ. ಬಟ್ ಸಿಂಪಲ್ ಆಗಿ ಮಾಡಿದ್ರು. ಬಟ್ ಓಕೆ, ನನ್ಗೆ ಸಿಂಪಲ್ ಬೇಕಿತ್ತು. ಬಿಕಾಸ್ ನಾನು ನೆಕ್ಸ್ಟ್ ಡೇ ತುಂಬಾ ಹೆವಿ ಬ್ಲೌಸಸ್ ಹಾಕೋ ಪ್ಲಾನ್ ಇದ್ದಿದ್ರಿಂದ ನನಗೆ ಸಿಂಪಲ್ ಬ್ಲೌಸ್ ಇರ್ಲಿ ಅಂತ ಇತ್ತು. ಸೊ ಇದು ನನ್ನ ಬಳೆ ಶಾಸ್ತ್ರದ ಸಾರಿ ಅಂಡ್ ಬ್ಲೌಸ್. ಎಲ್ಲರೂ ಕೇಳ್ತಾ ಇದ್ರು ಗೋಲ್ಡನ್ ಸಾರಿ ಎಲ್ ತಗೊಂಡ್ರಿ ಅಂತ. ತುಂಬಾ ಜನ ಕೇಳಿರುವಂತಹ ಸಾರಿ ಇದು ನಂದು. ಸೊ ಇದು ನಾನು ಮದುವೆ ದಿನ ಬೆಳಗ್ಗೆ ನಮ್ಮ ಮನೆಯಿಂದ ಏನು ದೇವಸ್ಥಾನಕ್ಕೆ ಹೋಗೋವಾಗ, ಅಂದ್ರೆ ನಮ್ ನಿಶ್ಚಯ ಶಾಸ್ತ್ರಕ್ಕೆ ಸೀರೆ ಉಟ್ಕೊಂಡು ಹೋಗಿದ್ವಿ ನಾವು. ಸೊ ಈ ನಿಶ್ಚಯ ಶಾಸ್ತ್ರದ ಸೀರೆನ ನಾನ್ ತಗೊಂಡಿದ್ದು ಇದನ್ನ ನಮ್ಮ
6 yards ಬೈ ಡಿಸೈನರ್ಸ್ ಕಡೆಯಿಂದ ನಾವು ಶ್ರೀಕಾಂತ್ಗೆ ಈ ನಿಶ್ಚಯ ಶಾಸ್ತ್ರಕ್ಕೆ ಮಾತ್ರ ಮ್ಯಾಚ್ ಮಾಡೋಣ, ಬಿಕಾಸ್ ಬೇರೆ ಯಾವ ಶಾಸ್ತ್ರಕ್ಕೂ ತುಂಬಾ ಮ್ಯಾಚ್ ಮಾಡಕ್ಕೆಲ್ಲ ಆಗಲ್ಲ ಅನ್ನೋ ಕಾರಣಕ್ಕೆ ನಿಶ್ಚಯ ಶಾಸ್ತ್ರಕ್ಕೆ ಶ್ರೀಕಾಂತ್ ವೈಟ್ ಕಲರ್ ಪಂಚೆ ವಿತ್ ಗೋಲ್ಡನ್ ಬಾರ್ಡರ್ಡ್ ಪಂಚೆ ಬರುತ್ತೆ, ಅದಕ್ಕೆ ಗೋಲ್ಡನ್ ಶಲ್ಯ ಮತ್ತು ವೈಟ್ ಸಿಲ್ಕ್ ಶರ್ಟ್ ಹಾಕ್ಬೇಕು ಅಂತಿದ್ರು. ಸೊ ಅದಕ್ಕೆ ಮ್ಯಾಚ್ ಆಗೋ ಹಾಗೆ ಗೋಲ್ಡನ್ ಬಾರ್ಡರ್ ನ ಪಂಚೆಗೆ ಗೋಲ್ಡನ್ ಸ್ಯಾರಿ ಹಾಕೋಣ ಅಂತ ನನ್ನ ಯೋಚನೆ ಇತ್ತು. ಸೊ ಬಟ್ ಏನಾಯ್ತು, ಗೋಲ್ಡನ್ ಸ್ಯಾರಿ ಎಲ್ಲ ಚೂಸ್ ಮಾಡೋಷ್ಟು ಟೈಮ್ ಇರಲಿಲ್ಲ, ಬಿಕಾಸ್ ನನಗೆ ಮದುವೆನೇ ನಮ್ದು ಡೇಟ್ ಎಲ್ಲ ಫಿಕ್ಸ್ ಆಗಿದ್ದು 25 ದಿನ ಇರೋವಾಗ. ಸೊ ಆ 25 ದಿನದಲ್ಲಿ ನಮ್ಗೆ ಇದಕ್ಕೆಲ್ಲ ಒಂದೊಂದಕ್ಕೆ ಒಂದೊಂದ್ ಕಡೆ ಹೋಗೋಷ್ಟು ಟೈಮ್ ಕೂಡ ಇರ್ಲಿಲ್ಲ ನನ್ನ ಹತ್ರ. ಹಂಗಾಗಿ ನಾನೇನ್ ಮಾಡಿದೆ, ನಿಮಗ್ ಗೊತ್ತು ನಾನು 6 yards ಬೈ ಡಿಸೈನರ್ಸ್ ನವರ ತುಂಬಾ ಸಾರೀಸ್ ನ ವೇರ್ ಮಾಡಿದೀನಿ. ನಾನು ಈಗ ವೇರ್ ಮಾಡಿರೋದು ಕೂಡ 6 yards ಬೈ ಡಿಸೈನರ್ ಸಾರೀಸ್. ಈ ಸಾರಿಗೆ ಚೈತ್ರ ಸಾರಿ ಅಂತ ತುಂಬಾ ಜನ ಕರೀತಾರೆ. ಸೊ ಅವ್ರ ಹತ್ರನೇ ಹೇಳ್ಬಿಟ್ಟಿದ್ದೆ, ನಂದು ನಮ್ಮ ಅಮ್ಮಂದು ಬ್ಲೌಸಸ್ ಎಲ್ಲ DT ಬ್ರೈಡಲ್ ಸ್ಟುಡಿಯೋನವರೇ ಸ್ಟಿಚ್ ಮಾಡಿದ್ರಿಂದ 6 yards ನವರ ವಿಜಯ್ ಅವ್ರಿಗೆ ಹೇಳಿದ್ದೆ. ಸೊ ನನಗೆ ಶ್ರೀಕಾಂತ್ ಅವರ ಡ್ರೆಸ್ದು ಫೋಟೋ ಕಳಿಸಿ ಇದಕ್ಕೆ ಮ್ಯಾಚ್ ಆಗುವಂತ ಒಂದು ಸಾರಿ ಬೇಕು ಅಂತ ಹೇಳಿದ್ದೆ. ನಾನು ತುಂಬಾ ಸಿಂಪಲ್ ಆಗಿರೋ ಸಾರಿ ಇದ್ರೆ ಸಾಕು, ಬಿಕಾಸ್ ನಿಶ್ಚಯ ಶಾಸ್ತ್ರ ಬೆಳಗ್ಗೆ ಮನೆಯಿಂದ ದೇವಸ್ಥಾನಕ್ಕೆ ಹೋಗ್ತೀವಿ, ಅದಾದ ನಂತರ ನಿಶ್ಚಯ ಮುಗಿದ್ಮೇಲೆ ಮತ್ತೆ ಎಲ್ಗೂ ಅದೇ ನ್ಯೂಸ್ ಇಲ್ಲ, ಜಾಸ್ತಿ ಉಡಲ್ಲ ಅಂತ ಅನ್ಕೊಂಡು ನಾನು ಕೇಳಿದ್ದೆ. ಬಟ್ ಅದೇ ಜಾಸ್ತಿ ವೈರಲ್ ಆಯ್ತು. ಈ ಸಾರಿ ಗೋಲ್ಡನ್ ಸಾರಿ, ಫುಲ್ ಗೋಲ್ಡನ್ ವರ್ಕ್ ಇದೆ ಇದರಲ್ಲಿ. ಕ್ರೀಮ್ ಸಾರಿ ಮೇಲೆ ಹೆವಿ ಗೋಲ್ಡನ್ ವರ್ಕ್ ಬಂದಿರೋಂತ ಸಾರಿ ಇದು. ಸೊ ತುಂಬಾ ಚೆನ್ನಾಗಿದೆ. ಅದಕ್ಕೆ ತುಂಬಾ ಮುದ್ದಾಗಿರುವಂತ ಕುಚ್ ಕೂಡ ಹಾಕಿದ್ರು, ತುಂಬಾ ಚೆನ್ನಾಗಿ ಕುಚ್ ವರ್ಕ್ ಕೂಡ ಮಾಡಿದ್ರು DT ಬ್ರೈಡಲ್ನವರು. ಸೊ ಅದಕ್ಕೆ ಅವರ ಬ್ಲೌಸ್ ಕೂಡ ಅವರೇ ಡಿಸೈನ್ ಮಾಡಿದ್ದು. ಸೊ ನನ್ಗೆ ತುಂಬಾ ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿರ್ಬೇಕು ಬೆಳಗ್ಗೆ ನಿಶ್ಚಯ ಶಾಸ್ತ್ರದ್ದು ಅಂತ ಆಸೆ ಇತ್ತು. ಸೊ ಅವ್ರು ಹಂಗೇನೆ ಮಾಡಿದ್ರು, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ರು. ಬ್ಲೌಸ್ ವರ್ಕ್ ಮಾತ್ರ ನೀವು ನೋಡಿದ್ರೆ ನೋಡಿ, ಈ ತರ ಹ್ಯಾಂಗಿಂಗ್ಸ್ ಕೊಟ್ಟು ಇಲ್ಲೊಂದ್ ಲೈನ್ ವರ್ಕ್, ಇಲ್ಲೊಂದ್ ಲೈನ್ ಕೊಟ್ಟು, ಸೊ ಇಲ್ಲಿ ತುಂಬಾ ಕ್ಯೂಟ್ ಆಗಿರುವಂತಹ ವರ್ಕ್ ಮಾಡಿಸಿದ್ರು. ಫ್ರಂಟ್ ಒಂದ್ ಲೈನ್ ವರ್ಕ್ ಮಾಡಿದ್ರು, ಬ್ಯಾಕ್ ಈ ತರ ಬ್ಯಾಕ್ ಬರುತ್ತೆ. ಈ ತರ ಬ್ಯಾಕ್ ವರ್ಕ್ ಬಂದು ಫುಲ್ ನಡುವಲ್ಲಿ ಬುಟ್ಟೋಸ್ ತರ ಡಿಸೈನ್ ಕೊಟ್ಟಿದ್ರು. ಬ್ಲೌಸ್ ವರ್ಕ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ DT ಬ್ರೈಡಲ್ ಸ್ಟುಡಿಯೋ. ಸೊ ಇದು ಬ್ಲೌಸ್ ನನ್ನ ಗೋಲ್ಡನ್ ಸಾರಿ ಲುಕ್. ಏನು ಸಾರಿ 6 yards ಬೈ ಡಿಸೈನರ್ಸ್ನವರು ಮತ್ತು ಬ್ಲೌಸ್ ಬಂದು DT ಬ್ರೈಡಲ್ ಸ್ಟುಡಿಯೋದವರು. ಥ್ಯಾಂಕ್ ಯು. ನನ್ನ ಧಾರೆ ಸೀರೆನ ಎಲ್ಲಿ ತೆಗೆದ್ರಿ ಅಂತ ತುಂಬಾ ಜನ ಕೇಳ್ತಾ ಇದ್ರು. ಸೊ ಇದು ಬನಾರಸಿ ಸಿಲ್ಕ್ ಸಾರಿ, ತುಂಬಾ ಚೆನ್ನಾಗಿರೋಂಥ ಹೆವಿ ವರ್ಕ್ ಇರೋ ಬನಾರಸಿ ಸಿಲ್ಕ್ ಸಾರಿ. ಇದು ನನ್ನ ತಾಯಿ ಮನೆಯಿಂದ ಕನ್ಯಾಧಾರೆ ಆಗುವಾಗ ನಾನು ಉಟ್ಕೋಬೇಕಾಗಿದ್ದಂತಹ ಸಾರಿ. ಇದನ್ನ ನಾನು ತೆಗೆದಿದ್ದು ಹುಬ್ಬಳ್ಳಿಯಲ್ಲಿರುವಂತಹ ಪ್ರೀತಿ ಸಿಲ್ಕ್ ಅಲ್ಲಿ. ಮೇ ಬಿ ನೀವು ನೋಡಿರ್ತೀರಿ, ನಾನು ಹುಬ್ಬಳ್ಳಿಗೆ ವಿಸಿಟ್ ಮಾಡಿದ್ದು. ತುಂಬಾ ಜನ ಕೇಳಿದ್ರು ಹುಬ್ಬಳ್ಳಿ ಪ್ರೀತಿ ಸಿಲ್ಕ್ಸ್ ಯಾಕೆ ವಿಸಿಟ್ ಮಾಡಿದ್ರಿ ಅಂತ. ಬಿಕಾಸ್ ನನಗೆ ತಾಯಿ ಮನೆಯಿಂದ ತೆಗಿಯೋ ಸಾರಿ ಹೆಚ್ಚಿನ ಎಲ್ಲಾ ಶಾಸ್ತ್ರಗಳು ಅದರಲ್ಲೇ ಆಗೋದ್ರಿಂದ, ಅಂಡ್ ಶ್ರೀಕಾಂತ್ ಮನೆಯವರು ಏನು ಕಾಂಜೀವರಂ ಸಾರೀಸ್ನ ಮುಹೂರ್ತಮಕ್ಕೆ ತೆಗಿತೀವಿ ಅಂತ ಹೇಳಿದ್ರಿಂದ ನನಗೆ ಬನಾರಸಿ ಸಿಲ್ಕ್ ಅಲ್ಲಿ ಈ ಸಾರಿ ಬೇಕಿತ್ತು. ಬಿಕಾಸ್ ನೀವು ಒಂದು ಹೆವಿ ವರ್ಕ್ ಕೂಡ ಇರಬೇಕು, ಅಂಡ್ ಶ್ರೀಕಾಂತ್ ಪಂಚೆ ಧೋತಿನೇ ಹಾಕ್ತಾ ಇದ್ದಿದ್ರಿಂದ ಅದಕ್ಕೆ ಕಾಂಪ್ಲಿಮೆಂಟರಿ ಆಗಿ ನಾನು ಉಡ್ಬೇಕಾಗಿದ್ದ ಕಾರಣಕ್ಕೆ, ಸೊ ಈ ತರದೊಂದು ಲೈಟ್ ಅಂಡ್ ಡಾರ್ಕ್ ಕಾಂಬಿನೇಷನ್ದು ಸ್ಯಾರೀಸು ನಾವು ಪ್ರೀತಿ ಸಿಲ್ಕ್ಸ್ಗೆ ವಿಸಿಟ್ ಮಾಡಿದ್ವಿ. ಸೊ ವಿಸಿಟ್ ಮಾಡಿದಾಗ ಅಲ್ಲಿ ನಾನು ನೋಡಿದ್ದು ಒಂದಷ್ಟು ಹೆವಿ ಸಾರೀಸ್ಗಳು, ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇತ್ತು ಅಲ್ಲಿ. ನನಗೆ ನಾನೊಂದು 3ನೇದೋ 4ನೇದೋ ಸಾರಿ ನಾನು ಇದನ್ನ ಟ್ರೈ ಮಾಡಿದೆ. ನೋಡಿದ ತಕ್ಷಣ ನನಗೆ ಇಷ್ಟ ಆಗೋಯ್ತು. ಓಕೆ, ಇಲ್ಲ ಇದೇ ಫೈನಲ್ ಮಾಡೋಣ ಅಂತ. ಅಷ್ಟು ಚೆನ್ನಾಗಿತ್ತು. ಪ್ರೀತಿ ಸಿಲ್ಕ್ನ ಕಲೆಕ್ಷನ್ಸ್ನ ಬಗ್ಗೆ ಮಾತೇ ಇಲ್ಲ. ಅಂಡ್ ಸಾರೀಸ್ ಅಂತೂ ಎಷ್ಟು ಮುದ್ದಾಗಿದೆ ಅಂದ್ರೆ, ಅಂಡ್ ತುಂಬಾ ಹೆವಿನೂ ಇಲ್ಲ, ತುಂಬಾ ಲೈಟ್ ಕೂಡ ಇಲ್ಲ. ನೀವು ಹೆಂಗ್ ಉಡ್ತೀರಿ ಹಂಗೆ ಪರ್ಫೆಕ್ಟ್ ಆಗಿ ನಿಲ್ಲೋ ಅಂತ ಸಾರಿ ಇದು. ಸುಮಾರು ಜನ ಮೆಸೇಜ್ ಮಾಡಿ ಕೇಳಿದ್ರಿ ನನಗೆ, ಎಲ್ಲಿ ಈ ಸಾರಿ ತಗೊಂಡ್ರಿ, ನಿಮ್ಮ ಧಾರೆ ಸೀರೆ ಬಗ್ಗೆ ಹೇಳಿ ಅಂತ. ದಿಸ್ ಈಸ್ ಒಳ್ಳೆ ಹೆವಿ ಬಾರ್ಡರ್, ಕಂಪ್ಲೀಟ್ ಸಾರಿ ಮೇಲೆ ವರ್ಕ್ ಇದೆ, ಫುಲ್ ಸಾರಿ ಮೇಲೆ ವರ್ಕ್ ಇದೆ ಇದು. ಸೊ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ನೋಡಿ. ನಾನು ಯಾವತ್ತೂ ಈ ತರ ಲೈಟ್ ಬೇಬಿ ಪಿಂಕ್ ಟ್ರೈಯೇ ಮಾಡಿರ್ಲಿಲ್ಲ. ನಾನು ತಲೆನಲ್ಲೂ ಇರಲಿಲ್ಲ ಬೇಬಿ ಪಿಂಕ್ ಎಲ್ಲ ಟ್ರೈ ಮಾಡ್ತೀನಿ ಮದುವೆಗೆ ಅಂತ. ಬಟ್ ಈ ಸಾರಿ ನೋಡಿದ ತಕ್ಷಣ ಇಷ್ಟ ಆಗೋಯ್ತು, ಅಂಡ್ ನಾನು ರೈಟ್ ಚಾಯ್ಸ್ ಮಾಡಿದೆ ಅಂತ ನಾನು ಮದುವೆ ದಿನನೇ ನನ್ಗೆ ಅನ್ಸಿದ್ದು. ದಿಸ್ ಇಸ್ ಫ್ರಮ್ ಪ್ರೀತಿ ಸಿಲ್ಕ್ಸ್ ಹುಬ್ಬಳ್ಳಿ. ನನ್ನ ಧಾರೆ ಸೀರೆಯ ಬ್ಲೌಸ್, ಈ ಬ್ಲೌಸ್ನ ಡಿಸೈನ್ ಮಾಡಿರೋದು ಅದ್ವಯ ಡಿಸೈನರ್ಸ್ನವರು. ಥ್ಯಾಂಕ್ ಯು ಸೋ ಮಚ್ ಶೀಲಾ ಆ್ಯಂಡ್ ಟೀಮ್. ಅದ್ವಯ ಡಿಸೈನರ್ಸ್ದು ತುಂಬ ವರ್ಕ್ನ ನಾನು ನೋಡಿದ್ದೆ. ನನಗೆ ಧಾರೆ ಸೀರೆಗೆ
ಹೆವಿ ವರ್ಕ್ ಬೇಕು ಅಂತಿತ್ತು. ಬಟ್ ನನಗೆ ಯಾವುದೇ ಐಡಿಯಾಸ್ ಇರಲಿಲ್ಲ. ನಾನು ಅಂದೆ ನೀವು ಹೇಗೆ ಮಾಡ್ತೀರಿ ಹಾಗೆ ಮಾಡಿ ಅಂತ ಹೇಳಿದ್ದೆ. ತುಂಬ ಸಲ ನಾವು ಅನ್ಕೋತೀವಿ ನಾವು ಆ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ. ಬಟ್ ನಂಗೊಂದು ಯೋಚನೆ ಇತ್ತು, ಡಿಸೈನರ್ಸ್ಗಳಿಗೆ ನಮಗಿಂತ ಜಾಸ್ತಿ ಯೋಚನೆಗಳಿರುತ್ತೆ ಮತ್ತು ನಮಗಿಂತ ಜಾಸ್ತಿ ಚೆನ್ನಾಗಿ ಕಾಣಬೇಕು ಅನ್ನೋದಂತೂ ಖಂಡಿತ ಇರುತ್ತೆ. ಸೊ ಹಾಗಾಗಿ ಅವರು ತುಂಬ ಚೆನ್ನಾಗಿ ಡಿಸೈನ್ ಮಾಡಿಸಿದ್ರು. ಆ್ಯಕ್ಚುಲಿ ನನಗೆ ಡಿಸೈನ್ ಮಾಡೋದು ಸ್ವಲ್ಪ ಕಷ್ಟ, ಯಾಕಂದರೆ ನಾನು ತುಂಬ ಡೀಪ್ ನೆಕ್ ಹಾಕಲ್ಲ, ಆ ಥರ ಎಲ್ಲ ಕಂಡೀಷನ್ಸ್ ಇದ್ದಿದ್ದರಿಂದ ನಾನು ಅವ್ರಿಗೆ ಹೇಳ್ಬಿಟ್ಟಿದ್ದೆ ನನಗೆ ಕಂಫರ್ಟೇಬಲ್ ಆಗಬೇಕು ಮದುವೆ ದಿನ, ಯಾವುದೇ ರೀತಿ ಅನ್ಕಂಫರ್ಟೇಬಲ್ ಫೀಲ್ ಆಗಬಾರ್ದು ಬ್ಲೌಸಿಂದ ಅಂತ. ಸೊ ಹಾಗಾಗಿ ಅವ್ರು ನನಗೆ ಕಂಫರ್ಟೇಬಲ್ ಆಗಬೇಕು ಅನ್ನೋ ಕಾರಣಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ, ಈ ಬ್ಯಾಕ್ ಡೀಪ್ಗಳಿಗೆ ಈ ಥರ ಪರ್ಲ್ದು ಚೈನ್ ಇಟ್ಟು, ಈ ಥರದ ಬೀಡ್ಸ್ ವರ್ಕ್ಗಳನ್ನು ಕೊಟ್ಟು, ಫುಲ್ ಹೆವಿ ವರ್ಕ್ಸ್ನ ಕೊಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ, ಸಾರಿ ನಂದು ಬೇಬಿ ಪಿಂಕ್ ಇತ್ತು. ಸೊ ದಟ್ ಬೇಬಿ ಪಿಂಕ್ಗೆ ಮ್ಯಾಚ್ ಆಗೋ ಹಾಗೆ ಬೇಬಿ ಪಿಂಕ್ ವರ್ಕ್ ಮಾಡಿದ್ರು. ಜೊತೆಗೆ ಗೋಲ್ಡನ್ ಬುಟ್ಟೋಸ್ ಬಂದಿದ್ದರಿಂದ ಗೋಲ್ಡನ್ದು ಕಾಂಬಿನೇಷನಲ್ಲಿ ವರ್ಕ್ ಮಾಡಿದ್ರು. ಆ್ಯಂಡ್ ಈ ಥರ ಟ್ರೆಡಿಷ್ನಲ್ ಡಿಸೈನ್ಸ್ಗಳನ್ನು ಕೊಟ್ಟಿರುವಂತಹದ್ದು ಬ್ಲೌಸ್ಗೆ. ಕಂಪ್ಲೀಟ್ ನೀವು ನೋಡಿದ್ರೆ ಅದು ಹೆಂಗೆ ಕಾಣುತ್ತೆ ಅಂದರೆ, ನಿಜವಾಗ್ಲೂ ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು. ಸಾರಿಯ ರಿಚ್ನೆಸ್ಗೆ ಬ್ಲೌಸ್ ಇನ್ನಷ್ಟು ರಿಚ್ನೆಸ್ ಕೊಡ್ತು ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಅದ್ವಯ ಡಿಸೈನರ್ಸ್. ಇವರು ಬ್ಲೌಸ್ ಜೊತೆಗೆ ಇನ್ನೊಂದು ಏನು ಲೆಹೆಂಗಾ ಕೂಡ ಡಿಸೈನ್ ಮಾಡಿಕೊಟ್ಟಿದ್ರು. ನಮ್ಮಲ್ಲಿ ಪುಟ್ಟ ಮದುಮಗಳಿರ್ತಾಳೆ, ಸೊ ಬಡ್ಕುಳಿ ಅಂತ ಕರಿತೀವಿ, ಅವಳಿಗೂ ಕೂಡ ಒಂದು ಲೆಹೆಂಗಾ ಡಿಸೈನ್ ಮಾಡಿಕೊಟ್ಟಿದ್ದೆ. ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಅದ್ವಯ ಡಿಸೈನರ್ಸ್. ತುಂಬ ಮುದ್ದಾಗಿ ಡಿಸೈನ್ ಮಾಡಿದ್ದೀರಾ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಎ ಲಾಟ್. ಆ್ಯಂಡ್ ನಾನು ನನ್ನ ಮುಹೂರ್ತಂ ಸಾರಿ, ಶ್ರೀಕಾಂತ್ ಮನೆಯಿಂದ ಗಂಡನ ಮನೆಯಿಂದ ಮದುವೆಗೆ ಕೊಡುವಂಥ ಮುಹೂರ್ತದ ಸಾರಿ, ಅದನ್ನು ನಾವು ಪರ್ಚೇಸ್ ಮಾಡಿದ್ದು ನಿದರ್ಶನ ಸ್ಯಾರೀಸ್ನಲ್ಲಿ. ಥ್ಯಾಂಕ್ ಯು ಸೋ ಮಚ್ ನಿದರ್ಶನ ಸ್ಯಾರೀಸ್, ಬಿಕಾಸ್ ಎಷ್ಟು ಒಳ್ಳೆ ಕಲೆಕ್ಷನ್ಸ್ನ ನಮಗೋಸ್ಕರ ತರಿಸಿದ್ರು ಅಂತಂದರೆ, ಸೊ ಅದನ್ನು ಬಿಕಾಸ್ ನಮಗೆ ತುಂಬ ರಿಸ್ಟ್ರಿಕ್ಷನ್ಸ್ ಇತ್ತು. ನಾವು ಕೆಂಪು, ಮೆರೂನ್ ಈ ಕಲರ್ನಲ್ಲೇ ಧಾರೆ ಸೀರೆಗಳನ್ನು ನೋಡೋದ್ರಿಂದ ಸೊ ಆ ಕಲರ್ನಲ್ಲೇ ಬೇಕಿತ್ತು, ಹೆವಿ ಬಾರ್ಡರ್ಸ್ ಬೇಕಿತ್ತು. ಸೊ ಈ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದಾಗ ತುಂಬ ಒಳ್ಳೆ ಕಲೆಕ್ಷನ್ಸ್ನ ನನಗೆ ತರಿಸ್ಕೊಟ್ಟಿದ್ರು. ಆ್ಯಕ್ಚುಲಿ ನಾನು ಈ ಹಿಂದೆ ಒಂದ್ಸಲ ನಿದರ್ಶನಕ್ಕೆ ಭೇಟಿ ಮಾಡಿದ್ದೆ. ಹಾಗಾಗಿ ಅಲ್ಲಿನ ಕಲೆಕ್ಷನ್ಸ್ ನೋಡಿ ನಾನು ನನ್ನ ಮದುವೆಗೆ ಡೆಫಿನೆಟ್ಲಿ ಅಲ್ಲೇ ಹೋಗಿ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನನ್ನ ಮುಹೂರ್ತಂ ಸ್ಯಾರೀಸ್ನ ನಾವು ನಿದರ್ಶನ ಸ್ಯಾರೀಸಲ್ಲಿ ಪರ್ಚೇಸ್ ಮಾಡಿದ್ವಿ. ನನಗೆ ಪ್ಯೂರ್ ಕಾಂಚೀವರಂ ಸಿಲ್ಕ್ ಸ್ಯಾರೀಸ್ಗಳು ಸಿಕ್ಕಿರೋಂಥದ್ದು ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ಸ್ಯಾರೀಸ್ ನೋಡಿದ್ರೆ ಗೊತ್ತಾಗುತ್ತೆ, ಸ್ಯಾರೀಸ್ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ಕಾಂಚೀವರಂ ಸ್ಯಾರೀಸ್ ಸಿಕ್ಕಾಪಟ್ಟೆ ಹೆವಿಯಾಗಿ ಇದು ಬರುತ್ತೆ ಅಂತ. ಬಟ್ ನಂಗೆ ಆ ಥರನೂ ಆಗಲಿಲ್ಲ. ಕ್ಯಾರಿ ಮಾಡೋದು ಕೂಡ ತುಂಬ ಸುಲಭ ಆಯಿತು, ತುಂಬ ಕಾಂಪ್ಲಿಮೆಂಟ್ರಿ ಆಗಿತ್ತು. ಕಂಪ್ಲೀಟ್ಲಿ ಗೋಲ್ಡ್ ಡಿಸೈನ್ ಬಂದಿರುವಂಥದ್ದು ಸಾರಿ ಇದು. ಆ್ಯಂಡ್ ಪಲ್ಲು ಕೂಡ ಅಷ್ಟೇ ಕಂಪ್ಲೀಟ್ ಗೋಲ್ಡ್ ಡಿಸೈನ್ ಬಂದಿದೆ. ಸೊ ಹೆವಿ ಬಾರ್ಡರ್ ಇರುವಂಥ, ಎರಡೂ ಸೈಡ್ ಹೆವಿ ಬಾರ್ಡರ್ ಇರುವಂಥ ಸಾರಿ ಇದು. ಸೊ ತುಂಬ ಖುಷಿ ಆಯಿತು, ಯಾಕೆಂದರೆ ನಾನು ಅಂದ್ಕೊಂಡಿದ್ದೆ ನನಗೆ ಸಿಕ್ಕಾಪಟ್ಟೆ ಹೆವಿ ವೆಯ್ಟ್ ಇರೋ ಸಾರೀಸ್ ಬೇಡ ಅಂತ. ಸೊ ಅದಕ್ಕೆ ಸೂಟೇಬಲ್ ಆಗಿರುವಂಥ ಸಾರಿನೇ ನನಗೆ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ನಿದರ್ಶನ. ಮೇಜರ್ ಮುಹೂರ್ತಂ ಸಾರಿ ಏನಿದೆ, ಶ್ರೀಕಾಂತ್ ಮನೆಯವರು ನಮಗೆ ಧಾರೆ ಆದಮೇಲೆ ಹುಡುಗಿ ಕೊಡುವಂಥ ಮೇಜರ್ ಸಾರಿ ಅದು. ಸೊ ಆ ಸಾರಿಯ ಬ್ಲೌಸನ್ನು ಡಿಸೈನ್ ಮಾಡಿದ್ದು ತಾಶಾ ಡಿಸೈನರ್ ಸ್ಟುಡಿಯೋಸ್. ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದೀರಿ. ತುಂಬ ಜನ ಕೇಳ್ತಾ ಇದ್ರು ಈ ರೆಡ್ ಸಾರಿಯ ಬ್ಲೌಸ್ ಮತ್ತು ಶ್ರೀಕಾಂತ್ ಡ್ರೆಸ್ ಡಿಸೈನರ್ ಯಾರು ಅಂತ ಕೇಳ್ತಾ ಇದ್ರೆ, ಅದು ತಾಶಾ ಡಿಸೈನರ್ಸ್. ತುಂಬ ಖುಷಿಯಾಗಿದೆ, ನನಗೆ ಮೋಸ್ಟ್ ಸ್ಯಾಟಿಸ್ಫೈಡ್. ಬಿಕಾಸ್ ನಾನು ಏನು ಹೇಳಿರಲಿಲ್ಲ ಅವ್ರಿಗೆ, ನನಗೊಂದು ಹೋಪ್ ಇತ್ತು. ಯಾಕಂದರೆ ರಜತ್ದು ಎಲ್ಲ ಕಾಸ್ಟ್ಯೂಮ್ಸು ತಾಶಾ ಡಿಸೈನರೇ ಡಿಸೈನ್ ಮಾಡ್ತಾ ಇದ್ದಿದ್ದರಿಂದ ನನಗೊಂದು ಹೋಪ್ ಇತ್ತು, ಡೆಫಿನೆಟ್ಲಿ ಇವ್ರು ಚೆನ್ನಾಗಿ ಮಾಡ್ತಾರೆ ಅಂತ. ಬ್ಲೌಸ್ ಎಷ್ಟು ಹೆವಿಯಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ನಾನು ಒಂದೇ ಹೇಳಿದ್ದೆ ಟ್ರೆಡಿಷ್ನಲ್ ಇರಬೇಕು ಅಂತ. ನನಗೆ ಡಿಸೈನ್ ಮಾಡೋದು ಸ್ವಲ್ಪ ಕಷ್ಟನೇ, ಬಟ್ ಸ್ಟಿಲ್ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದೆ ಅದನ್ನೇ ಹಾಗೆ ಮೀಟ್ ಮಾಡಿದ್ದಾರೆ. ಈ ಬ್ಲೌಸ್ ನನ್ನ ರೆಡ್ ಸಾರಿಗೆ ಮ್ಯಾಚ್ ಆಗೋ ಹಾಗೆ ರೆಡ್ ಬ್ಲೌಸ್ನ ಡಿಸೈನ್ ಮಾಡಿ, ಅದಕ್ಕೆ ಶ್ರೀಕಾಂತ್ನ ಡ್ರೆಸ್ನ ತಾಶಾ ಡಿಸೈನರ್ ಡಿಸೈನ್ ಮಾಡಿರೋಂತಹದ್ದು. ನಾನು ತಾಶಾ ಡಿಸೈನರ್ ಹತ್ರ ಡಿಸೈನ್ ಮಾಡಿಸಿದ್ರಿಂದ ನನಗೆ ತುಂಬ ಒಳ್ಳೆ ಕೆಲಸ ಮಾಡಿದೆ ಅಂತ ಅನ್ನಿಸ್ತು. ಯಾಕಂದರೆ ನನ್ನ ಸಾರಿಗೆ ಮ್ಯಾಚ್ ಆಗೋ ಹಾಗೆ ಮಾಡಬೇಕಾಗಿತ್ತು. ಆ್ಯಂಡ್ ತುಂಬ ಆಡಾಗೂ ಕಾಣಿಸ್ಬಾರ್ದಿತ್ತು. ಆ್ಯಂಡ್ ಶ್ರೀಕಾಂತ್ ತುಂಬ ರಿಸ್ಟ್ರಿಕ್ಟೆಡ್ ಆಗಿ ಎಲ್ಲ ಥರದ ಕಾಸ್ಟ್ಯೂಮು ಹಾಕದೇ ಇರೋ ಕಾರಣಕ್ಕೆ ಟ್ರೆಡಿಷ್ನಲ್ ಲುಕ್ಕಲ್ಲೇ ಬೇಕಿತ್ತು. ಸೊ ತುಂಬ ಪರ್ಫೆಕ್ಟಾಗಿ ಎಷ್ಟು ಹೈ ಕ್ವಾಲಿಟಿಯ ಮೆಟೀರಿಯಲನ್ನು ಯೂಸ್ ಮಾಡಿದ್ದಾರೆ, ಆ್ಯಂಡ್ ಎಷ್ಟು ಡೆಲಿಕೇಟ್ ಆಗಿರುವಂತಹ ಡಿಸೈನ್ ಮಾಡಿದ್ದಾರೆ ಅಂದರೆ ಪರ್ಫೆಕ್ಟ್. ಥ್ಯಾಂಕ್ ಯು ಸೋ ಮಚ್ ತಾಶಾ ಡಿಸೈನರ್ಸ್. ತುಂಬ ಖುಷಿ ಆಗ್ತಾ ಇದೆ. ಎಲ್ಲೂ ಕೂಡ ಆಡ್ ಅನಿಸಿಲ್ಲ, ತುಂಬ ಕ್ಲಾಸಿಯಾಗಿ ಸ್ಟ್ಯಾಂಡರ್ಡ್ ಆಗಿ ನನ್ನ ಬ್ಲೌಸ್ ಆ್ಯಂಡ್ ಶ್ರೀಕಾಂತ್ ಡ್ರೆಸ್ನ ಡಿಸೈನ್ ಮಾಡಿದ್ದಾರೆ.
ಥ್ಯಾಂಕ್ ಯು ತಾಶಾ, ಥ್ಯಾಂಕ್ ಯು ಸೋ ಮಚ್. ನಾನು ಡಿಸೈನ್ಸ್ನು ಫೋಟೋಸ್ ಕೂಡ ಶೇರ್ ಮಾಡ್ತೀನಿ, ಎಷ್ಟು ಪರ್ಫೆಕ್ಟಾಗಿ ಮ್ಯಾಚ್ ಬಂದಿದೆ ಅಂತ. ಆ್ಯಕ್ಚುಲಿ ತಾಶಾ ಡಿಸೈನರ್ಸ್ಗೆ ನಾನು ಸರಿಯಾಗಿ ನನ್ನ ಮೆಜರ್ಮೆಂಟ್ ಕೂಡ ಕೊಡೋಕ್ಕಾಗಿರಲಿಲ್ಲ, ಶ್ರೀಕಾಂತ್ ಕೂಡ ಮೆಜರ್ಮೆಂಟ್ ಕೊಡೋಕ್ಕಾಗಿರಲಿಲ್ಲ. ನಾವೊಂದು ಅಂದಾಜ್ ಮೇಲೆ ಮೆಜರ್ಮೆಂಟ್ ಕೊಟ್ಟಿದ್ವಿ. ತಾಶಾ ಮೊದಲನೇ ಡಿಸೈನರ್ ಕಡೆಯಿಂದ ನನ್ನ ಬ್ಲೌಸ್ನ ಒಂದು ರೆಗ್ಯುಲರ್ ನಾರ್ಮಲ್ ಒಂದು ಬೇರೆ ಬ್ಲೌಸಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡಿ ಅದನ್ನ ಒಮ್ಮೆ ಟ್ರಯಲ್ ನೋಡಿ ಓಕೆ ಆ ಬ್ಲೌಸ್ ಪರ್ಫೆಕ್ಟ್ ಸ್ಟಿಚಿಂಗ್ ಆಗಿದೆ, ಪರ್ಫೆಕ್ಟ್ ಫಿಟ್ಟಿಂಗ್ ಆಗಿದೆ ಅನ್ನೋದು ನೋಡಿದ್ಮೇಲೆ ಅವರು ಈ ಬ್ಲೌಸ್ನ ಅದೇ ಮೆಜರ್ಮೆಂಟ್ನಲ್ಲಿ ಸ್ಟಿಚ್ ಮಾಡಿ ಡಿಸೈನ್ ಮಾಡಿರುವಂಥದ್ದು. ಎಷ್ಟು ಹೆವಿ ಡಿಸೈನ್ ಅಂದ್ರೆ ಇದರಲ್ಲಿ ಗಂಡ ಬೇರುಂಡ ಡಿಸೈನ್ ಹಾಕಿದ್ದಾರೆ. ಅಂಡ್ ನಾನು ಶ್ರೀಕಾಂತ್ ಶ್ರೀ ಅನ್ನೋದು ಬರಬೇಕು ಅಂತ ನಾನು ಕೇಳಿದ್ದೆ. ಸೊ ಆಗ ಅದಕ್ಕೆ ಈ ತರ ಬ್ರೌಸಸ್ ಕೊಟ್ಟು ಶ್ರೀ ಅಂತ ಸಂಸ್ಕೃತದಲ್ಲಿ ಹೀಗೆ ಬರೆದು ಟೈಗೆ ಕೊಟ್ಟಿರೋಂತಹದ್ದು. ಅಂಡ್ ವರ್ಕ್ ಮಟ್ಟಿಗೆ ಮಾತ್ರ ಇಲ್ಲ, ಹೆವಿ ಅಂಡ್ ಕ್ಲಾಸಿ ಡಿಸೈನ್ಸ್. ನನಗೆ ಆ್ಯಕ್ಚುಲಿ ಇಲ್ಲೆಲ್ಲ ಹ್ಯಾಂಗಿಂಗ್ಸ್ ಬರೋದು ಇಷ್ಟ ಇರಲಿಲ್ಲ. ಸೊ ನಾನು ಅವ್ರಿಗೆ ಹೇಳಿದೆ ನನಗೆ ಈ ಥರ ಹ್ಯಾಂಗಿಂಗ್ಸ್ ಎಲ್ಲ ಇಲ್ಲಿರೋದು ಬೇಡ ಅಂತ ಹೇಳಿದ್ದೆ. ಸೊ ಅವ್ರು ಏನು ಪ್ಲ್ಯಾನ್ ಮಾಡಿದ್ರು ಅಂದರೆ ಇಲ್ಲಿ ಗಂಡ ಬೇರುಂಡ ಡಿಸೈನ್ ಕೊಟ್ಟು ಟ್ರೆಡಿಷ್ನಲ್ ಡಿಸೈನ್ ಕೊಟ್ಟು ಇಲ್ಲಿ ಈ ಥರ ಹ್ಯಾಂಗಿಂಗ್ಸ್ನ ಕೊಟ್ಟರು. ಎಷ್ಟು ಪರ್ಫೆಕ್ಟಾಗಿ ನನ್ನ ಸಾರಿಗೆ ಆ್ಯಂಡ್ ಶ್ರೀಕಾಂತ್ ಡ್ರೆಸ್ಗೆ ಇದು ಕಾಂಪ್ಲಿಮೆಂಟ್ ಆಗಿತ್ತು ಅಂತಂದರೆ ಅದನ್ನು ಹಾಕಿದಾಗಲೇ ಗೊತ್ತಾಗ್ತಿತ್ತು. ನಾನು 2 ದಿನನೂ ಇದು ನಮಗೆ ಹಾಕೋದಕ್ಕಿತ್ತು. ಬಿಕಾಸ್ ನಮ್ಮ ಲೈಫ್ ಟೈಮ್ಗೆ ಈ ಸಾರಿನ ನಾವು ಯಾವುದೇ ವಿಶೇಷವಾಗಿರುವ ಏನು ಆಚರಣೆಗಳಿರಲಿ ಅಥವಾ ಪೂಜೆಗಳಿರಲಿ ನಾವು ಗಂಡನ ಮನೆಯಿಂದ ಕೊಟ್ಟಿರುವಂಥ ಮುಹೂರ್ತಂ ಸಾರಿನೇ ಉಡಬೇಕು. ಸೊ ನಾನು ಹಾಗಾಗಿ ಹೇಳಿದೆ ಇದು ನನ್ನ ಲೈಫ್ನ ಮೇಜರ್ ಈವೆಂಟ್ಸ್ಗಳಲ್ಲಿ ಈ ಸಾರಿ ಇದ್ದೇ ಇರುತ್ತೆ ಅಂತ. ಸೊ ಹಾಗಾಗಿ ಅಷ್ಟ ಹೈ ಕ್ವಾಲಿಟಿಯಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡಿ ಡಿಸೈನ್ ಮಾಡಿರೋವಂಥದ್ದು. ಥ್ಯಾಂಕ್ ಯು ತಾಶಾ, ಥ್ಯಾಂಕ್ ಯು ಸೋ ಮಚ್. ಅಂಡ್ ನನ್ನ ಸ್ಯಾರೀಸ್ಗಳ ಜೊತೆಗೆ ನನ್ನ ಮದುವೆಯ ಅಷ್ಟು ಮೇಕಪ್ ಮಾಡಿದ್ದು ಆಶಾ ಕಿರಣ್ ಅವರು. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಹಾಕಿದ್ದೆ, ಮೇಕವರ್ ಬೈ ಆಶಾ ಕಿರಣ್ ಅವರು. ಪಾಪ ಮುಂಚಿನ ದಿನಾನೇ ಬಂದ್ರು. ಶಿ ಈಸ್ ಲೈಕ್ ಏಂಜಲ್ ಹ್ಯಾಂಡ್ ನಾನು ಹೇಳ್ದ ಹಾಗೆ. ಯಾಕೆಂದ್ರೆ ಮುಂಚಿನ ದಿನಾನೇ ಬಂದು ಎಲ್ಲ ಫ್ಲವರ್ಸ್ ಸಾರೀಸ್ ಎಲ್ಲ ಏನೇನ್ ನಾನು ಬ್ಯಾಂಗ್ಳೂರಿಂದ ತರಬೇಕಾಗಿತ್ತು ಅದನ್ನೆಲ್ಲ ಅವರೇ ಹಿಡ್ಕೊಂಡ್ ಬಂದ್ರು. ಬಿಕಾಸ್ ನನ್ನ ಫ್ಲವರ್ಸ್ಗಳೆಲ್ಲ ನನಗೆ ಬ್ಯಾಂಗ್ಳೂರಿಂದೇ ಕುಂದಾಪುರಕ್ಕೆ ಬರಬೇಕಿತ್ತು. ನನ್ನ ಗಾರ್ಲ್ಯಾಂಡ್ಸ್ ಏನು ಕಸ್ಟಮೈಸ್ಡ್ ಗಾರ್ಲ್ಯಾಂಡ್ಸ್ ನನಗೆ ಕೊಟ್ಟಿದ್ದು ಜಯಶ್ರೀ ಅನು ಅವರು. ಥ್ಯಾಂಕ್ ಯು ಸೋ ಮಚ್ ಜಯಶ್ರೀ ಅಮ್ಮ. ಬಿಕಾಸ್ ನನಗೆ ಲೋಟಸ್ ಬರಬೇಕು ಅಂತಿತ್ತು ಅಂಡ್ ದುಂಡು ಮಲ್ಲಿಗೆನೆ ಬೇಕು ಅಂತಿತ್ತು. ಅಂಡ್ ನಮ್ಮಲ್ಲಿ ಶಾಸ್ತ್ರಗಳಿಗೆಲ್ಲ ತುಂಬಾ ರಿಸ್ಟ್ರಿಕ್ಷನ್ಸ್, ನಾವು ಸೊನೆ ಬರೋ ಹಾಲಿನ ಹೂಗಳನ್ನು ಬಳಸೋದಿಲ್ಲ ಅಂತೆಲ್ಲ ಇದ್ದ ಕಾರಣಕ್ಕೆ ಸೊ ನನ್ಗೆ ಬೇಕಾದ ಹಾಗೆ ತುಂಬಾ ಲೈಟ್ ವೆಯ್ಟ್ ನಲ್ಲಿ ಜಯಶ್ರೀ ಅನು ಅವರು ತುಂಬಾ ಚೆನ್ನಾಗಿ ಗಾರ್ಲೆಂಡ್ಸ್ ಗಳನ್ನ ಪ್ರಿಪೇರ್ ಮಾಡಿಕೊಟ್ರು. ಅಂಡ್ ಶ್ರೀರಾಧೆ ಫ್ಲವರ್ಸ್ ನ ರಾಧಾ ಮೇಡಮ್ ಅವರು ತುಂಬಾ ಚೆನ್ನಾಗಿ ನನ್ನ ಮೊಗ್ಗಿನ ಜಡೆಯ ಸೆಟ್ ಅನ್ನ ಕೂಡ ರೆಡಿ. ನನ್ನ ಹೇರ್ ಫ್ಲವರ್ಸ್ ಗಳನ್ನೆಲ್ಲ ಕಳಿಸಿದ್ದು ನಮ್ಗೆ ಶ್ರೀರಾಧೆ ಫ್ಲವರ್ಸ್ ಕಡೆಯಿಂದ ರಾಧಾ ಮೇಡಮ್ ಕಳಿಸಿದ್ದು. ತುಂಬಾ ಚೆನ್ನಾಗಿ ಆ ಜಡೆಯನ್ನ ಡಿಸೈನ್ ಮಾಡಿದ್ರು. ನಾನು ಒಂದಷ್ಟು ಫೋಟೋಸ್ ಗಳನ್ನೆಲ್ಲ ಚೂಸ್ ಮಾಡಿ ಹಿಂಗ್ ಬೇಕು ಅಂತ ಕೇಳಿದ್ದೆ. ಸೊ ಅದೇ ತರ ಜಡೆನ ಡಿಸೈನ್ ಮಾಡಿ ಕಳ್ಸಿದ್ರು ನನಗೆ. ಅಂಡ್ ಬೆಂಗಳೂರಿಂದ ಕುಂದಾಪುರಕ್ಕೆ ಅವರಿಬ್ರು ಪ್ಯಾಕ್ ಮಾಡಿ ಕಳ್ಸಿರೋದೆಲ್ಲ ನಿಜವಾಗ್ಲೂ ಅದ್ಭುತ. ಯಾಕಂದ್ರೆ ಚೂರು ಹಾಳಾಗದೆ ಇರೋ ಹಾಗೆ, ಎಲ್ಲೂ ಹೂ ಕೆಡದೆ ಇರೋ ಹಾಗೆ ಮುಂಚಿನ ದಿನ ಮಾರ್ನಿಂಗ್ಗೆ ಹೊರಟು ಬಂದಿದ್ರು. ನೆಕ್ಸ್ಟ್ ಡೇ ಈವ್ನಿಂಗ್ ತನಕ ಏನೂ ಆಗಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಸೊ ಎಲ್ಲಾ ಫ್ಲವರ್ಸ್ಗಳು ಕೂಡ ನನಗೆ ಜಯಶ್ರೀ ಅನು ಮತ್ತೆ ಶ್ರೀರಾಧೆ ಫ್ಲವರ್ಸ್ನವರೇ ಕಳ್ಸಿಕೊಟ್ಟಿದ್ದು. ಅಂಡ್ ಮೇಕ್ ಓವರ್ ನನ್ನ 3 ಲುಕ್ ಮಾಡಿದ್ದು ನಮ್ಮ ಆಶಾ ಕಿರಣ್ ಅವರು. ಮಾರ್ನಿಂಗ್ ನನ್ನ ನಿಶ್ಚಯ ಶಾಸ್ತ್ರದ ಲುಕ್ ಇರ್ಬೋದು, ಆಮೇಲೆ ಕನ್ಯಾದಾನದ ಲುಕ್ ಇರ್ಬೋದು, ಅದಾದ ನಂತರ ಸಂಜೆ ಮತ್ತೆ ಮದುವೆ ಕನ್ಯಾದಾನ ಮುಗಿದ ನಂತರ ಮಾಡಿರುವಂತಹ ಏನು ರಿಸೆಪ್ಷನ್ ಲುಕ್ ಇದೆಲ್ಲ ಅದು 3 ಕೂಡ ನನಗೆ ಮಾಡಿದ್ದು ಆಶಾ ಕಿರಣ್ ಅವರೇನೆ. 3 ಲುಕ್ ತುಂಬಾ ಜನ ಕೇಳ್ತಾ ಇದ್ರು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರಿ. ಅಂಡ್ ಹೆವಿ ಮೇಕಪ್ ಇರ್ಲಿಲ್ಲ, ತುಂಬಾ ಸೆಟಲ್ಡ್ ಮೇಕಪ್ ಇತ್ತು, ಯಾರು ಮಾಡಿದ್ದು ಮೇಕಪ್ ಅಂತ ಕೇಳ್ತಿದ್ರಿ. ಅದನ್ನ ಆಶಾ ಕಿರಣ್ ಅವರೇ ಮಾಡಿದ್ದು. ಅಂಡ್ ನನಗೆ ಜುವೆಲ್ಸ್ ಕೂಡ ಚಾಮುಂಡೇಶ್ವರಿ ಕಲೆಕ್ಷನ್ಸ್ ನವರು ತುಂಬಾ ಕ್ಯೂಟ್ ಆಗಿರುವಂತಹ ಜುವೆಲ್ಸ್ ನ ಕಳಿಸ್ಕೊಟ್ಟಿದ್ರು. ಅದ್ರ ಜೊತೆಗೆ NK ಕಲೆಕ್ಷನ್ಸ್ ನವರು ಕೂಡ ಜುವೆಲ್ಸ್ ಕಳಿಸ್ಕೊಟ್ಟಿದ್ರು. ಅಂಡ್ ವೆಲ್ವೆಟ್ ಬಾಕ್ಸ್ ನವರು ಕೂಡ ಜುವೆಲ್ಸ್ ಕಳಿಸ್ಕೊಟ್ಟಿದ್ರು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಸೊ ಜುವೆಲ್ಸ್ ರಿಗಾರ್ಡಿಂಗ್ ನಾನು ಮತ್ತೊಂದು ವಿಡಿಯೋನ ಡೆಫಿನೆಟ್ಲಿ ನಾನು ನಿಮಗೆ ಮಾಡ್ತೀನಿ. ಇವತ್ತು ಇದು ಸ್ಯಾರೀಸ್ ಸಂಬಂಧಪಟ್ಟಿರೋ ಹಾಗೆ ಮಾಡಿರುವಂತಹ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೇನೆ. ನಮಸ್ತೆ.